ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಕಾಸ್ಟ್ ಐರನ್ ತವವನ್ನು ಪಳಗಿಸುವಂತಹ ವಿಧಾನ. ಹೊಸದಾಗಿ ಕಾಸ್ಟ್ ಐರನ್ ತವವನ್ನು ತೊಗೊಂಡಿದ್ರೆ ಅದನ್ನು ಹೇಗೆ ಪಳಗಿಸೋದು, ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಎನ್ನುವುದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಬೋದು. ಬನ್ನಿ ಹಾಗಾದರೆ ಕಾಸ್ಟ್ ಐರನ್ ತವವನ್ನು ಹೇಗೆ ಪಳಗಿಸೋದು ಅಂತ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನಿಲ್ಲಿ ಅಕ್ಕಿಯನ್ನು ತೊಳೆದಿರುವಂಥ ನೀರನ್ನು ತೊಗೊಂಡಿದ್ದೀನಿ. ನಾನು ಬಾಯ್ಲ್ಡ್ ರೈಸನ್ನು ತೊಳೆದಿರುವಂಥ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ವೈಟ್ ರೈಸನ್ನು ತೊಳೆದಿರುವಂತಹ ನೀರನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ಒಂದು ಅಗಲವಾದ ಪಾತ್ರೆಗೆ ಈ ಕಾಸ್ಟ್ ಐರನ್ ತವವನ್ನು ಹಾಕಿಬಿಟ್ಟು ಈ ತೊಳೆದಿರುವಂತಹ ನೀರನ್ನು ಹಾಕ್ಕೊಳ್ಳಿ. ಅಕ್ಕಿ ತೊಳೆದಿರುವಂತಹ ನೀರನ್ನು ಹಾಕಿಬಿಟ್ಟು ಕಂಪ್ಲೀಟಾಗಿ ಮುಳುಗಬೇಕು. ಇದನ್ನು ಸುಮಾರು 1 ದಿವಸದ ತನಕ ಹೀಗೆ ಇಟ್ಕೊಳ್ಬೇಕಾಗತ್ತೆ. ಆದಷ್ಟು ಅಗಲವಾದ ಪಾತ್ರೆಯಲ್ಲಿ ಇದನ್ನು ಮುಳುಗಿಸಿಡಿ. 1 ದಿವಸದ ನಂತರ ನೋಡಿ, ಇದರ ಮೇಲ್ಗಡೆ ಇರುವಂತಹ ಎಲ್ಲ ಕೊಳೆ ಎಲ್ಲ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿದೆ. ಕಾವಲಿ ಮೇಲ್ಗಡೆ ಇರುವಂತಹ ರಸ್ಟ್ ಎಲ್ಲ ಹೋಗಿದೆ. ಕಾಣಿಸ್ತಿರ್ಬೋದು 1 ದಿವಸದ ನಂತರ ಯಾವ ರೀತಿ ಚೇಂಜ್ ಆಗಿದೆ ಅಂತ ಕಾಣಿಸ್ತಿರ್ಬೋದು ನೀವು. 1 ದಿವಸದ ತನಕ ಈ ನೀರಲ್ಲೇ ಮುಳುಗಿಸಿಟ್ಟಿದ್ದೆ ನಾನು. ಇವಾಗ ಈ ನೀರನ್ನು ಬಿಸಾಕ್ತಾ ಇದ್ದೀನಿ. ಈಗ ಇದೇ ಅಗಲವಾದ ಪಾತ್ರೆಗೆ ಇದನ್ನು ಇಟ್ಬಿಟ್ಟು ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ತಿಕ್ಕಬೇಕಾಗತ್ತೆ. ಕೈಯಲ್ಲಿ ಕೂಡ ತಿಕ್ಬೋದು ಅಥವಾ ಸ್ಕ್ರಬ್ಬರನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ತಿಕ್ಕೊಳ್ಳಿ. ಆವಾಗ ಇನ್ನೂ ಸ್ವಲ್ಪ ಕೊಳೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯ ಕಾಸ್ಟ್ ಐರನ್ ತವವನ್ನು ಒಂದ್ಸಲ ಪರ್ಚೇಸ್ ಮಾಡಿ ಚೆನ್ನಾಗಿ ಪಳಗಿಸಿ ಇಟ್ಕೊಂಡ್ರೆ ತುಂಬ ವರ್ಷಗಳ ತನಕ ಹಾಗೆ ಇಟ್ಕೊಳ್ಬೋದು. ಒಂದು ಚೂರು ಹಾಳಾಗಲ್ಲ. ಆದರೆ ನಾನ್ ಸ್ಟಿಕ್ ತವಾವೆಲ್ಲ ಸ್ವಲ್ಪ ಬೇಗನೆ ಹಾಳಾಗಿಬಿಡುತ್ತೆ. ಆರೋಗ್ಯಕ್ಕೂ ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ನೋಡಿ, ಇದನ್ನೀಗ ಒಂದ್ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಲ್ಲಿ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ತಿರ್ಗಾ ಇದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಸೋಪಿನ ನೀರಲ್ಲಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯ ಒಂದು ಸ್ಕ್ರಬ್ಬರನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಇದನ್ನು ತಿಕ್ಕಿ ತೊಳೆಬಿದ್ರೆ ಇದರಲ್ಲಿರುವಂತಹ ಕೊಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಕಾಣಿಸ್ತಿರ್ಬೋದು, ಎರಡೂ ಕಡೆ ನಾನು ಸೋಪ್ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ತಿಕ್ಕಿ ತೊಳಿತಾ ಇದ್ದೀನಿ. ಸೋಪನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ತಿಕ್ಕಿ ತೊಳಿಬೋದು, ಅಥವಾ ಸೋಪ್ ನೀರಿನಿಂದ ಕೂಡ ಇದನ್ನು ಚೆನ್ನಾಗಿ ತಿಕ್ಕಿ ತೊಳೆದ್ರೆ ಕೊಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಚೆನ್ನಾಗಿ ಒಂದ್ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕಾಸ್ಟ್ ಐರನ್ ತವದಲ್ಲಿ ದೋಸೆಯನ್ನು ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಗರಿಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ನೋಡಿ, ಈಗ ಕಾಸ್ಟ್ ಐರನನ್ನು ಚೆನ್ನಾಗಿ ಒಂದ್ಸಲ ತೊಳ್ಕೊಂಡಿದ್ದಾಗಿದೆ. ಈಗ ಒಂದು ಒಣ ಬಟ್ಟೆ ಮೇಲೆ ಈ ಕಾಸ್ಟ್ ಐರನ್ ತವವನ್ನು ಇಟ್ಕೊಂಡು ಚೆನ್ನಾಗಿ ಇದನ್ನು ಒರೆಸ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಒರೆಸ್ಕೊಳ್ಬೇಕು. ಒಂದು ಚೂರು ನೀರಿನ ಅಂಶ ಇರಬಾರ್ದು. ನಂತರ ಇದನ್ನು ಎಣ್ಣೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಎಣ್ಣೆಯಿಂದ ಒರೆಸ್ಕೊಳ್ಳಿ. ಎರಡೂ ಕಡೆ ಈ ಕಾಸ್ಟ್ ಐರನ್ ತವವನ್ನು ಚೆನ್ನಾಗಿ ಒರೆಸ್ಕೊಳ್ಬೇಕು ಎಣ್ಣೆಯಿಂದ. ಈ ರೀತಿ ಚೆನ್ನಾಗಿ ಒರೆಸ್ಕೊಂಡಿದ್ದಾಗಿದೆ. ಇದನ್ನೀಗ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸ್ ಫ್ಲೇಮನ್ನು ನೀವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಕಾಸ್ಟ್ ಐರನ್ ತವವನ್ನು ಬಿಸಿ ಮಾಡ್ಕೊಳ್ಳಿ. ಈ ರೀತಿ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು. 8ರಿಂದ 10 ನಿಮಿಷದ ಒಳಗೆ ಚೆನ್ನಾಗಿ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಇಡಬೇಕಾಗತ್ತೆ. ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಬಿಸಿ ಇರುವಾಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು. 10ರಿಂದ 15 ನಿಮಿಷದ ಒಳಗಡೆ ಕಂಪ್ಲೀಟಾಗಿ ತಣ್ಣಗಾಗತ್ತೆ. ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಮೊದಲಿನ ಥರನೇ ಸೋಪು ಅಥವಾ ಲಿಕ್ವಿಡಲ್ಲಿ ಈ ರೀತಿ ಚೆನ್ನಾಗಿ ಸ್ಕ್ರಬ್ಬರನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ತಿಕ್ಕಿ ತೊಳಿಬೇಕಾಗತ್ತೆ. ಎರಡೂ ಕಡೆ ಚೆನ್ನಾಗಿ ತೊಳಿಬೇಕು. ಎಣ್ಣೆ ಪಸೆ ಹಾಗೆ ಅದರಲ್ಲಿರುವಂತಹ ಕೊಳೆ ಎಲ್ಲ ಚೆನ್ನಾಗಿ ಹೋಗಬೇಕು. ಇದೇ ರೀತಿ 2 ಅಥವಾ 3 ಸಲ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಕಾಣಿಸ್ತಿರ್ಬೋದು, ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಆವಾಗ ಸ್ವಲ್ಪ ಇದರಲ್ಲಿರುವಂತಹ ಪಸೆ, ಎಣ್ಣೆ ಪಸೆ ಹಾಗೆ ಗಲೀಜೆಲ್ಲ ಹೋಗುತ್ತೆ. ನಂತರ ಇದನ್ನು ಚೆನ್ನಾಗಿ ಒರೆಸ್ಕೊಳ್ಬೇಕಾಗತ್ತೆ. ನೀರಿನ ಅಂಶ ಇರಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ಒಣ ಬಟ್ಟೆಯಲ್ಲಿ ಎರಡೂ ಕಡೆ ಚೆನ್ನಾಗಿ ಒರೆಸ್ಕೊಳ್ಬೇಕು. ಈ ಪ್ರೊಸೀಜರನ್ನು ನೀವು ಒಂದು 2-3 ಸಲ ಮಾಡ್ಕೊಳ್ತಾ ಬರೋದ್ರಿಂದ ಕಾವಲಿ ಚೆನ್ನಾಗಿ ಬರುತ್ತೆ. ನೋಡಿ, ಇದೇ ಥರ ಮೊದಲಿನ ಥರ ನಾನು ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಸವರ್ಕೊಂಡಿರಬೇಕಾಗತ್ತೆ. ನಾನಿಲ್ಲಿ ಒಂದು ಕಡೆ ಸವರಿರೋದು ಮಾತ್ರ ತೋರಿಸ್ತಾ ಇದ್ದೀನಿ. ಎರಡೂ ಕಡೆ ಸವರ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಗಾ ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು. ಹೊಗೆ ಬಂದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ತಣ್ಣಗಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಕಂಪ್ಲೀಟಾಗಿ ತಣ್ಣಗಾದ ನಂತರ ಇನ್ನೊಂದು ಸಲ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ.
ನಾನು 2-3 ಸಲ ಆ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ಒಂದು ಸಲ ಸೋಪ್ ನೀರಲ್ಲಿ ತೊಳ್ಕೊಳ್ಬೇಕಾಗೇನಿಲ್ಲ, ಬರೀ ಬಿಸಿನೀರಲ್ಲೇ ಸ್ವಲ್ಪ ಕೈಯಲ್ಲೇ ಈ ರೀತಿ ವಾಶ್ ಮಾಡ್ಕೊಳ್ಳಿ. ಇದರಲ್ಲಿರುವಂತಹ ಎಲ್ಲ ಕೊಳೆ ಎಲ್ಲ ಹೋಗಿದೆ. ಇವಾಗ ತಿರ್ಗಾ ಒಂದು ಸಲ ಬಿಸಿನೀರಲ್ಲಿ ವಾಶ್ ಮಾಡ್ಕೊಂಡ ನಂತರ ಒರೆಸ್ಕೊಳ್ಬೇಕಾಗತ್ತೆ ಒಣ ಬಟ್ಟೆಯಲ್ಲೇ. ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ಒರೆಸ್ಕೊಳ್ಳಿ, ಒಂದು ಚೂರು ನೀರಿನ ಅಂಶ ಇರಬಾರ್ದು. ಕಾಣಿಸ್ತಿರ್ಬೋದು, ಈ 2 ಕಡೆ ಒಣ ಬಟ್ಟೆಯಲ್ಲಿ ನಾನು ಒರೆಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಸಲ ಎಣ್ಣೆನ ಒರೆಸ್ಕೊಳ್ಬೇಕಾಗತ್ತೆ. 2 ಕಡೆ ಎಣ್ಣೆನ ಚೆನ್ನಾಗಿ ಒರೆಸ್ಕೊಳ್ಳಿ. ಯಾವುದೇ ಕುಕ್ಕಿಂಗ್ ಆಯಿಲನ್ನು ಬಳಸ್ಕೊಳ್ಬೋದು. ನೀವು ಅಡುಗೆಗೆಲ್ಲ ಯಾವ ರೀತಿ ಎಣ್ಣೆ ಉಪಯೋಗಿಸ್ಕೊಳ್ತೀರಾ ಆ ಎಣ್ಣೆನ ಉಪಯೋಗಿಸ್ಕೊಂಡು ಚೆನ್ನಾಗಿ ಇದನ್ನು ಒರೆಸ್ಕೊಳ್ಳಿ ಎಣ್ಣೆಯನ್ನು. ನೋಡಿ, ಈಗ ನಾನು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ತವದ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ತವದ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಈರುಳ್ಳಿ ಸ್ಪ್ರೆಡ್ ಆಗಬೇಕು. ನಂತರ ಇದರ ಮೇಲ್ಗಡೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ರಸ ಅನ್ನೋದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಫ್ರೈ ಮಾಡ್ಕೊಳ್ತಾ 10 ರಿಂದ 12 ನಿಮಿಷದ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತಿನ ನಂತರ ಸಾಫ್ಟಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ನೋಡಿ, ಈಗ ಈರುಳ್ಳಿ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ರೀತಿ ಕಲರ್ ಚೇಂಜ್ ಆದ ನಂತರ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಅದನ್ನು ಬಿಸಾಕ್ಬಿಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ದೋಸೆ ಅನ್ನೋದು ಒಂದು ಚೂರು ಅಂಟ್ಕೊಳ್ಳಲ್ಲ, ತವಕ್ಕೆ ಕ್ಲೀನಾಗಿ ತೆಗಿಬೋದು. ಇದೀಗ ತೆಗಿತಾ ಇದ್ದೀನಿ ಈರುಳ್ಳಿಯನ್ನು. ಇವಾಗ ಇದಕ್ಕೆ ನಾನು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಒಂದು ಸ್ಪೂನಿಗೆ ಚುಚ್ಕೊಂಡಿದ್ದೀನಿ. ಹಾಗೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ದೋಸೆ ಮಾಡುವಂತಹ ಎಣ್ಣೆನ ಇದಕ್ಕೆ ಸವರ್ಕೊಳ್ತಾ ಇದ್ದೀನಿ. ಹಾಗೆ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ತೀರಾ, ದೋಸೆ ಹಿಟ್ಟನ್ನು ಆ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಈ ದೋಸೆಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಸುಮಾರು 1 ನಿಮಿಷ ತನಕ ಇದು ಚೆನ್ನಾಗಿ ಬೇಯ್ದುಕೊಳ್ಳಿ. ಬೆಂದ ನಂತರ ಇದನ್ನು ಮೇಲ್ಗಡೆ ಎಣ್ಣೆಯನ್ನು ಹಾಕಿಬಿಟ್ಟು ಕ್ರಿಸ್ಪಿ ಆಗೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಕ್ರಿಸ್ಪಿ ಆದ ನಂತರ ದೋಸೆ ತವದಿಂದ ಇದನ್ನು ತೆಗಿಬೋದು. ಈ ರೀತಿ ಪಳಗಿಸೋದ್ರಿಂದ ನೋಡಿ ಕ್ಲೀನಾಗಿ ದೋಸೆನ ತೆಗಿಬೋದು, ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಕಾಸ್ಟ್ ಐರನ್ ತವದಲ್ಲಿ ದೋಸೆನ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಫಸ್ಟ್ 2 ದೋಸೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಅಂಟ್ಕೊಳ್ಬೋದು. ನಂತರ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ. ಒಂದು ಚೂರು ಅಂಟ್ಕೊಳ್ಳದೆ ದೋಸೆನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ನಾನ್ ಸ್ಟಿಕ್ ಪಾತ್ರೆಗಳೆಲ್ಲ ಬೇಗ ಹಾಳಾಗಿಬಿಡುತ್ತೆ, 1 ಅಥವಾ 2 ವರ್ಷದೊಳಗೆ ಹಾಳಾಗಿಬಿಡುತ್ತೆ. ಆರೋಗ್ಯಕ್ಕೂ ಕೂಡ ಅಷ್ಟೇನು ಒಳ್ಳೆಯದಲ್ಲ. ಆದರೆ ಕಾಸ್ಟ್ ಐರನ್ ಪಾತ್ರೆ ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಇದರಿಂದ ಒಳ್ಳೆ ಆಹಾರ ಕೂಡ ನೀವು ಪ್ರಿಪೇರ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಬೇಕು. ಹಾಗೆ ಚೆನ್ನಾಗಿ ಸೀಸನಿಂಗ್ ಮಾಡಿಕೊಂಡ್ರೆ ತುಂಬ ವರ್ಷಗಳ ತನಕ ಇದನ್ನು ಮೇಂಟೈನ್ ಮಾಡ್ಬೋದು. ನೀವು ದೋಸೆ ಎಲ್ಲ ಮಾಡಿದ ನಂತರ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತಿರ್ಗಾ ಒಂದು ಸ್ವಲ್ಪ ಎಣ್ಣೆ ಸವರಿಟ್ಟಿದ್ರೆ ನಂತರ ದೋಸೆ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ. ಒಂದು ಚೂರು ಅಂಟ್ಕೊಳ್ಳದೆ ಇರುವಾಗಿ ದೋಸೆನ ರೆಡಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವಿನ್ನು ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.